ಧರ್ಮಸ್ಥಳದ ವಿಚಾರದಲ್ಲಿ ಇಡೀ ಕರ್ನಾಟಕದ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿನಲ್ಲಿ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿ ಸಾವಿರಾರು ಕೋಟಿ ಬಡ್ಡಿಗೆ ಹಣ ಕೊಡಲಾಗಿದೆ. ಅದನ್ನು ಕಲೆಕ್ಟ್ ಮಾಡೋಕ್ಕೆ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ಮಾಡಿಟ್ಟಿದ್ದಾರೆ. ಈಗ ಆಗ್ತಾ ಇರೋ ಅನಾಹುತವನ್ನು ತಡೆಯಲು ಅಂದ್ರೆ SIT ಸ್ಕ್ಯಾನರ್ಗಳನ್ನ ಬಳಸಿ ಈಗ ಸ್ಕ್ಯಾನರ್ ಬಳಸೋದನ್ನೇ ಸಾಕಷ್ಟು ಅಗೆದು ಬಿಸಾಕಿದೆ ಕೇಸಲ್ಲಿ. ಈಗ SIT ಸ್ಕ್ಯಾನರ್ ಬಳಸ್ತಾ ಇದೆ. ಆರೋಪಿಗಳು ಗೊತ್ತು, ಯಾವುದೇ ಕಾರಣಕ್ಕೂ ಬಚಾವಾಗುವ ಯಾವುದೇ ಚಾನ್ಸಸ್ ಇಲ್ಲ ಅಂತ ಇವ್ರನ್ನ ಬಿಟ್ಟು ಹೇಳಿಕೆಗಳು ಕೊಡಿಸಿದ್ದಾಯ್ತು. ಪ್ರೊಟೆಕ್ಷನ್ಗೆ ವಿರೋಧ ಪಕ್ಷಗಳನ್ನು ಬಳಸ್ಕೊಂಡಿದ್ದಾಯ್ತು. ಕಾಂಗ್ರೆಸ್ ಆಡಳಿತ ಪಕ್ಷವನ್ನು ಮೌನ ಮಾಡಿದ್ದಾಯ್ತು. JDS ಸಿಡಿಗಿಟ್ಟಿದ್ದಾಯ್ತು. ಸ್ಪೀಕರ್ಗಳನ್ನು ಬಳಸಿದ್ದಾಯ್ತು. ಧರ್ಮದ ಖ್ಯಾತಿ ತೆಗೆದಿದ್ದೂ ಆಯಿತು. ಆದರೂ ಯಾವುದೂ ವರ್ಕೌಟ್ ಆಗಿಲ್ಲ. ಕೊಲೆಗಾರ ತನ್ನ ಧರ್ಮದ ಗುರುಗಳ ಕೈಯಲ್ಲಿ ಸಹ ಸ್ಟೇಟ್ಮೆಂಟ್ ಕೊಡಿಸಿದ್ರು. ಈ ಸಮಯದಲ್ಲಿ ಯಾವುದೂ ವರ್ಕೌಟ್ ಆಗಿಲ್ಲ. ಪ್ರೆಸೆಂಟ್ಲಿ ಕೊಲೆಗಾರನಿಗೆ ಹಿಂದುತ್ವ ಪರವಾಗಿ ಬಡ್ಡಿ ಕೊಟ್ಟರು ಭಕ್ತರನ್ನ ಬೀದಿಗಿಳಿಸಿ ಅವ್ರಿಗೆ ಇನ್ನೊಂದು ತಿಂಗಳು ಬಡ್ಡಿ ಕಟ್ಟಕ್ಕೆ ಹೋಗಬೇಡಿ, ಬೇಕಾದ್ರೆ ಸಾಲನೇ ಬೇಕಾದ್ರೆ ಮನ್ನಾ ಮಾಡೋಂಥ ಪರಿಸ್ಥಿತಿ ಬಂದರೆ ಮಾಡ್ತೀವಿ, ಆದರೆ ಈಗ ನಮಗೋಸ್ಕರ ನೀವೆಲ್ಲ ಬೀದಿಗಿಳಿಬೇಕು ಅಂತೇಳಿ ಬಡ್ಡಿ ಕೊಟ್ಟರು ವ್ಯಕ್ತಿಗಳಿಗೆ ₹1,000 ಕಾಸು ಕೊಡಿಸಿ ಈಗ ಅವ್ರನ್ನ ಕರ್ಕೊಂಬಂದು ಬೀದಿಗಳಲ್ಲಿ ಪ್ರೊಟೆಸ್ಟ್ ಇನ್ ದ ನೇಮ್ ಆಫ್ ಧರ್ಮಸ್ಥಳ. ನಮಗಿರೋ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಬೀದಿಗಳಿಗೂ ₹1,000 ಹಣ ಹಂಚಲಾಗಿದೆ ಅಂತ ಮಾಹಿತಿ ಇದೆ. ಏನು ಜೊತೆಯಲ್ಲಿ ಕೇಸರಿ ಬಟ್ಟೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಏನೇ ಆದರೂ ಆಗಿರೋ ಕೊಲೆಗಳ ಇನ್ವೆಸ್ಟಿಗೇಷನ್ ಆಗುತ್ತೆ. ನೀವು ಬೀದಿನಲ್ಲಿ ಬಡ್ಕೊಂತಾನೆ ಇರಿ. SIT ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ನಿಲ್ಲಿಸೋದು ಇಲ್ಲ. ತನಿಖೆ ಪೂರ್ತಿ ಆಗುತ್ತೆ. ನೀವು ಪ್ರೊಟೆಸ್ಟ್ ಮಾಡ್ತಾನೆ ಇರ್ರಿ, ಹಣ ಖರ್ಚು ಮಾಡ್ತಾನೆ ಇರಲಿ. ನೀವುಗಳು ನಿಮ್ಮ ಪಾಡಿಗೆ ಮಾಡಿ, SIT ತಮ್ಮ ಪಾಡಿಗೆ ತನಿಖೆ ಮುಗಿದ ಮೇಲೆ ಅರೆಸ್ಟ್ ಮಾಡೋದಂತೂ ಗ್ಯಾರಂಟಿ. ನೀವು ಯಾವನಿಗೋಸ್ಕರ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರೋ ಅವನ ಅರೆಸ್ಟ್ ಆಗೇ ಆಗ್ತಾನೆ. ಧನ್ಯವಾದಗಳು. ಗುಡ್ ನೈಟ್. ಲವ್ ಯು. ಥ್ಯಾಂಕ್ ಯು.